ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ವೇತಾಸ್ ಹ್ಯಾಪಿ ಪ್ಲೇಸ್. ನಾನಿವತ್ತು ನಿಮಗೆ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇ ನಿಮ್ಮ ಎಲ್ಲರ ಫೇವ್ರೆಟ್ ಮೊಳಕೆ ಕಟ್ಟಿರೋ ಮಸಾಲೆ ಸಾಂಬಾರ್. ವಿತೌಟ್ ವೇಸ್ಟಿಂಗ್ ದ ಟೈಮ್ ಇದಕ್ಕೇನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರ್ಯಾರು ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಮೊದಲಿಗೆ ಈರುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನೆಲ್ಲ ಎತ್ತಿಟ್ಕೋಬೇಕು. 3 ಈರುಳ್ಳಿ ಮತ್ತು 3 ಟೊಮೊಟೊನ ನಾನು ಉರಿಯೋಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಓವರ್ ನೈಟ್ ನೆನೆಸಿರೋ ಮೊಳಕೆ ಕಟ್ಟಿರೋ ಕಾಳನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು 3 ಲವಂಗ, ಗಸಗಸೆ, ಒಣಮೆಣಸಿನ್ಕಾಯಿ, 2 ಪೀಸ್ ಚಕ್ಕೆ ಕೂಡ ಎತ್ತಿಟ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾನು ಇದಕ್ಕೆ ಯೂಸ್ ಮಾಡಿರೋದು ಆಲೂಗಡ್ಡೆ ಮತ್ತು ಬದನೆಕಾಯಿ, 2 ತರಕಾರಿ ನಾನು ಹಾಕಿರೋದು. ನಾನು ಇದಕ್ಕೆ ಕೊತ್ತಂಬರಿ, ಪುದೀನ ಹಾಕೊತಾ ಇದ್ದೀನಿ, ಸ್ವಲ್ಪನೇ ಹಾಕೊತೀನಿ. ಮತ್ತು 2 ಪೀಸ್ ಶುಂಠಿನ ಹಾಕೊತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೊಂಡಾದ್ಮೇಲೆ ನೀವು ಲೈಟಾಗಿ ಈರುಳ್ಳಿಗಳನ್ನ ಹಾಕೋಬೇಕು. ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಅದನ್ನು ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡಿ. ಸೊ ಟೊಮೊಟೊನೂ ಅಷ್ಟೇ, ನೀವು ಮೆತ್ಕಾಗೋವರೆಗೂ ನೀವು ಅದನ್ನು ಹುರಿತಾನೆ ಇರಬೇಕು. ಅದನ್ನು ಹುರ್ಕೊತಿರೋ ಜೊತೆನೇ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಕೈಯಾಡಿ. ನಾನು ಹೇಳಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನೀವು ನೀಟಾಗಿ ಮಸಾಲೆನ ಹುರ್ಕೋಬೇಕು. ಈಗ ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಇನ್ನೊಂದು ಸತಿ ನೀಟಾಗಿ ಬಾಡಿಸ್ಕೊಳ್ಳಿ. ಇದನ್ನು ನೀವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕೈ ಆಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಲೈಟಾಗಿ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ಳಿ. ಈಗ ಮತ್ತೆ ನೀಟಾಗಿ ಕೈ ಆಡಿಸಿ. ಇದನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಕೈ ಆಡಿಸಿ ಬಾಡಿಸ್ಕೊಂಡ್ಮೇಲೆ ಆ ಕನ್ಸಿಸ್ಟೆನ್ಸಿ ಹೀಗಿರುತ್ತೆ. ಸೊ ಅಷ್ಟರೊಳಗೆ ಆಲ್ರೆಡಿ ನಿಮಗೆ ಆ ಫ್ರೇಗ್ರೆನ್ಸ್ ಅರೋಮಾ ಎಲ್ಲ ಬರೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡಿ. ಮಿಕ್ಸಿ ಜಾರ್ಗೆ ಹಾಕೋಬೋದು, ಬಟ್ ನಾನು ಮಸಾಲೆಗೆ ಹಾಕ್ತಾಯಿದ್ದೀನಿ. ನೀಟಾಗಿ ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೆ ಆ ಫ್ಲೇವರ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಫ್ಲೇವರು. ಈಗ ನೀಟಾಗಿ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಹಾಗೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಹೀಗೆ ರುಬ್ಕೋಬೇಕಾಗತ್ತೆ ನೀವು, ಅದು ತುಂಬ ನೈಸ್ ಆಗೋ ಅವಶ್ಯಕತೆ ಇರೋದಿಲ್ಲ. ಮಿಕ್ಸಿಗೆ ನೀವು ಹುರಿದಿರೋ ಮಸಾಲೆನೆಲ್ಲ ಹಾಕೋಬೇಕಾಗುತ್ತೆ, ತಣ್ಣಗಾದ್ಮೇಲೆ ಹಾಕಿ. ನಾನು ಮಿಕ್ಸಿ ಜಾರ್ಗೆ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಜಾರ್ಗೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಅದಾದಮೇಲೆ ಸಾಂಬಾರು ಕುದೀತಾ ಇರ್ಬೇಕಾದ್ರೆ ಹಾಕ್ಕೋಬೇಡಿ. ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡ್ಕೊತೀನಿ. ರುಬ್ಕೊಂಡಾದ್ಮೇಲೆ ಮಸಾಲೆ ಕನ್ಸಿಸ್ಟೆನ್ಸಿ ಹೀಗಿರುತ್ತೆ. ನೀವು ತುಂಬ ನೀರು ಹಾಕ್ಕೋಬಾರ್ದು, ಥಿಕ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾನು 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ. ಈಗ ಕುಕ್ಕರ್ಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಸಿಡಿಯೋವರೆಗೂ ವೆಯ್ಟ್ ಮಾಡಿ. ಸಿಡ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಗೆ ಹಾಕಿರೋ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನೀವು ಮೊಳಕೆ ಕಟ್ಟಿರೋ ಕಾಳುಗಳನ್ನೆಲ್ಲ ಹಾಕೋಬೋದು. ನೀವು ಯಾವ ಕಾಳು ಬೇಕಾರೋ ಹಾಕೋಬೋದು. ನಾನಿಲ್ಲಿ ಬಟಾಣಿ, ಕಾಬೂಲ್ ಕಡಲೆಕಾಳು ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಮೊಳಕೆ ಕಟ್ಟಿರೋ ಹುರುಳಿ ಕಾಳು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕಿರೋ ಕಾಳುಗಳೆಲ್ಲ ಒಂದು 5 ನಿಮಿಷ ಮಿಕ್ಸ್ ಮಾಡಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಅದೆಲ್ಲ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಮಿಕ್ಸ್ ಮಾಡ್ತಾಯಿರಿ. ಅದಾದಮೇಲೆ ನೀವು ಹೆಚ್ಚಿಟ್ಕೊಂಡಿರೋವಂಥ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಬೇಯೋವರೆಗೂ ನೀವು ಮಿಕ್ಸ್ ಮಾಡ್ತಾ ಇರಬೇಕು. ನೀವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಪೇಸ್ಟ್ನೆಲ್ಲ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಗೆ ಹಾಕಿ. ಆ ನೀರನ್ನ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಕೈ ಆಡ್ಕೋಬೇಕು. ಆ ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು, ಕಾಳುಗಳಿಗೆ ಮತ್ತು ತರಕಾರಿಗೆ. ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಕಮ್ಮಿ ನೀರು ಹಾಕ್ಕೊಳ್ಳಿ, ಸಾಂಬಾರು ತೆಳ್ಳಗಿರಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಹಾಕ್ಕೊಳ್ಳಿ. ನೀವು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು ಸತಿ ಕೈ ಆಡಿಬಿಟ್ಟು ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿ 4 ರಿಂದ ಒಂದು 5 ವಿಷಿಲ್ ಬರೋವರೆಗೂ ಕೂಗಿಸಿ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ಈಗ ಸಾಂಬಾರು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಕಾಳುಗಳಿಗೆ ಕೂಡ್ಕೊಂಡಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ.
ಹಾಗೆ ನೀರೇ ಬರುತ್ತೆ ಬಾಯಲ್ಲಿ, ಅಷ್ಟು ಚೆನ್ನಾಗಿದೆ. ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿದೆ. ಇದೇ ಥರ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಇದನ್ನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಶ್ವೇತಾಸ್ ಹ್ಯಾಪಿ ಪ್ಲೇಸ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ವಿಡಿಯೋ ಇಲ್ಲಿಗೆ ಮುಗೀತು ಅಂತ ಯಾರು ಸ್ಕ್ರೋಲ್ ಮಾಡಬೇಡಿ. ನಾನು ಈ ರೆಸಿಪಿನ ನಿಮಗೆ ತೋರ್ಸೋಕ್ಕೆ ಕಾರಣ ನನ್ನ ಸ್ನೇಹಿತೆ ಅಶ್ವಿನಿ. ನಾನು ಇದ್ರ ಮೂಲಕ ಅವಳಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ನನಗೆ ಬಂದು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡೋಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ. ಈ ರೆಸಿಪಿ ಸಜೆಸ್ಟ್ ಮಾಡಿದ್ದೆ ಅವ್ರು ನನಗೆ. ಹೀಗೆ ಹೊಸ ರೆಸಿಪಿ ಜೊತೆಗೆ ಇಬ್ಬರು ಬರ್ತೀವಿ. ಅಂಟಿಲ್ ದೆನ್ ಟೇಕ್ ಇಟ್, ಸಿ ಯು, ಬಾಯ್ ಬಾಯ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ.